RSSನವರು ನಾವು ಇನ್ನೂ ಕಡಿಮೆ ಮಾಡತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. RSSನವರು ದೇಶದ ರಾಜಕಾರಣ ಮಾಡೋರೇ ಇವರು. ನಾವು RSS, ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೇನು RSS ಹೋಗಿದ್ದೆ? ನೀ RSS ಯಾಕಕ್ಕೆ ಹೋಗೇ ಇಲ್ಲ? ಈಗ ದೇಶದ ಭಾಷಣ ಮಾಡೋರೇ ನೀವು. PFI ಸಪೋರ್ಟ್ ಮಾಡೋರು ನೀವು, ಸ್ಟೇಷನ್ ಸಪೋರ್ಟ್ ಮಾಡೋರು ನೀವು, ರಾಜಕಾರಣ ಮಾಡೋರಿಗೆ ಸಪೋರ್ಟ್ ಮಾಡೋರಿಗೆ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿ ಎಲ್ಲ ಆಂಟಿ ನ್ಯಾಷನಲ್ ಸಪೋರ್ಟ್ ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದು ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಎತ್ತಿಟ್ಕೊಂಡು ಗಲಾಟೆ ಮಾಡಿ ಅಂತ ಹೇಳ್ಕೊಟ್ರವರು ಗೊತ್ತು ನನಗೆ. ನೋಡಪ್ಪ ಹಿಂಗೆಲ್ಲ ಕೂಗಾಡಿದ್ರೆ ಯಾರು ಕೇಳ್ತಿಲ್ಲ, ಯಾರಿಗೂ ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ, ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ನಲ್ಲಿದ್ದ ಕೂತ್ಕೊಳ್ಳ, ನೀನು RSSನವನಲ್ಲ, ಕೂತು ನಾಟ್ RSS. RSS ಅಲ್ಲ, ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನಿಂತ್ಕೊಳ್ಳಿ ಅಂತ. ಮತ್ತೆ ನೋಡು ಸರ್, ನಿಮ್ದೇ ದಲಿತ ಶಾಸಕರ ಗೊತ್ತಾಯ್ತು, ನಿಮ್ದೆಲ್ಲ ಗೊತ್ತಾಯ್ತು. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರಿ, ಆಯ್ತು. ಕೂತ್ಕೊಳ್ರಿ, ಹಾಗೆಲ್ಲ ಮಾತಾಡಬಾರ್ದು. ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ, ನೀನ್ RSS ಅಂತ ನೀವು ಹೇಳಿದೆ ಫೈನಲ್. ನಿಂಬಾಯಿಂದ ಹಾಗೆ ಬಂದ್ರೆ ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳುದ ನೀವು ನಿಂಬಾಯಿಂದ ಹಾಗೆ ಬಂದ್ರೆ ಹೌದೌದು. ಮತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ. ಆ ಕೇಸನ್ನು ಪಡ್ಕೊಂಡಿದ್ದೀರಿ ನೀವು. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡುವಂತಾಗ ಅನುಮತಿ ಇಲ್ದಾನೆ ಶಿಕ್ಷಕ ನಿಂತು ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನನ್ನ ಮನೆ ಬಂದಿರೋರು ಇವರು RSS ಬಗ್ಗೆ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಇವರೆಲ್ಲ. ಕಾಂಗ್ರೆಸ್ ಅವರು ಟೆರರಿಸ್ಟ್ ಸಪೋರ್ಟ್, ಇವೆಲ್ಲ ಸಪೋರ್ಟ್ ಮಾಡೋರು ಟೆರರಿಸ್ಟ್. ಅವನ್ನೆಲ್ಲ ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗಿಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಯ್ತಿಲ್ಲ. RSS ದೇಶವನ್ನ ಕಟ್ಟುವಂತವ್ರು ನೀವು, ದೇಶನ ಹೊಡೆಯೋರು, ಪಾಕಿಸ್ತಾನ ಹೊಡೆಯೋರು ನೀವು, ಬಾಂಗ್ಲಾದೇಶ ನಾವು ದೇಶವನ್ನು ಜೋಡಿಸುವಂತ ನೋಡಿ ಕಡತದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕಡತದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI
ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ ಕಾಂಗ್ರೆಸ್ ಅವ್ರ PFI ಏಜೆಂಟ್ ಅಂತ ಹೇಳ್ತೀರಿ ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ ಯಾವ್ದನ್ನ ಇದ್ ಮಾಡ್ಬೇಕು RSS ನವ್ರು ಹೇಳ್ದಾಗ ಮಾಡೋದು ನೀವು PFI ಹೇಳ್ದಂಗ್ ಮಾಡೋದು RSS ನವ್ರು ಹೇಳ್ದಾಗ ನೀವು ಮಾಡೋದು PFI ಹೇಳ್ದಂಗ್ ಮಾಡೋರು ಪಾಕಿಸ್ತಾನ ಪೊಲಿಟಿಕಲ್ ಪಾರ್ಟಿ ಅಲ್ಲ ಪಾಕಿಸ್ತಾನ ಹೇಳ್ದಂಗ್ ಮಾಡೋರು ಆಯ್ತು ನೀವ್ ಹೇಳಿ PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ PFI ನಾನು ಮಾಡೇ ಇಲ್ಲ ಈಗಲೂ ಮಾಡಲ್ಲ ಈಗಲೂ ಮಾಡಲ್ಲ ಈಗಲೂ ಮಾಡಲ್ಲ PFI ಹೇಳಿದ್ರು ಮಾಡಲ್ಲ ಯಾರು ಹೇಳಿದ್ರು ಮಾಡಲ್ಲ RSS ನಮ್ಮ ವೈರಿಗಳು ಚೈನಾ ಹೇಳ್ದಂಗ್ ಮಾಡೋರು ಪಾಕಿಸ್ತಾನ ಹೇಳ್ದಂಗ್ ಮಾಡೋರು ದೇಶದ್ರೋಹಿ ಚಟುವಟಿಕೆ ನೀವು ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ನಕ್ಸಲ್ಸಿಗೆ ಸಪೋರ್ಟ್ ದೇಶ ಉಳಿಯೋರು ಮಹಾತ್ಮ ಗಾಂಧೀಜಿ ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು ನಕ್ಸಲ್ಸಿಗೆ ಸಪೋರ್ಟ್ ಮಾಡೋರು ನೀವು ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು ನಿಮ್ಮನ್ನ ಬ್ಯಾನ್ ಮಾಡಿದಾಗ ಸಪೋರ್ಟ್ ಮಾಡೋರು ಇತಿಹಾಸ ತಿಳ್ಕೊಳ್ಳಿ RSS ಬ್ಯಾನ್ ಮಾಡಿದ್ರು ನಿಮ್ಗೆ ಬ್ಯಾನ್ ನೋಡಿ ಅಧ್ಯಕ್ಷರೇ ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಬಿಡೋ ಪ್ರಶ್ನೆನೇ ಇಲ್ಲ ಮಾಡ್ಲಿ ನಾವು ಇವ್ರಿಗೆಲ್ಲ ಎದುರ್ಕತ್ತೀವ ಮಾಡಿ ಇವ್ರಿಗೆಲ್ಲ ಎದುರ್ಕತ್ತೀವಿ RSS ಎದುರ್ಕತ್ತೀವ ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ನೀವು ಏನ್ ಮಾಡ್ತೀರಿ ಅದನ್ನ ಎದುರ್ಸಕ್ ತಯಾರಾಗಿದ್ದೀವಿ ನಾವು ರೆಡಿ ಇದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ಕಾನೂನು ಕಾಪಾಡಿ ಕಾನೂನು ಸುರಕ್ಷತೆ ಕಾಪಾಡಿ ಕಾನೂನು ಪಾಲನೆ ಮಾಡಿ ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ ನನ್ನ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಸರಿ ನೀವು ಹೇಳಿ ಬೇರೆ ಕಡೆ ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಇಲ್ಲೇ ಹೇಳ್ತೀನಿ ಯಾವ ಆಧಾರ ಹೇಳ್ತಾ ಇದ್ದೀರಾ? ಯಾವ ಆಧಾರ ಇಲ್ಲೇ ನನ್ನ ಅಭಿಪ್ರಾಯ ಹೇಳ್ತೀನಿ ಯಾವ ಆಧಾರ? ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ RSS ನವ್ರಿಗೆಲ್ಲ ಸರ್ಕಾರ ಎದುರ್ಕೊಳ್ಳಲ್ಲ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚದ ಕೆಲಸ ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು ಕಾನೂನು ಕ್ರಮ ತಗೊಳ್ಳಿ ಆಧಾರ ಕೊಡಿ ಅದನ್ನ ತೆಗ್ಸಿ ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ ಇಲ್ಲ ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ ಇವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು ಸಗಣಿ ತಿನ್ನೋದಿಲ್ಲ ಗೋರಕ್ಷಣೆ ಮಾಡೋದಿಲ್ಲ ಬರೇ ಬಡವ್ರ ಮಕ್ಕಳಿಗೆ ಎಲ್ಲರೂ ಬರೇ ಬಡವ್ರ ಮಕ್ಕಳಿಗೆ ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ ಎಲ್ಲ ನೀವು ಹೇಳ್ತೀರಾ ಹಿಂದುಳಿದವರು ಹೋಗ್ತಾರೆ ಕಳಿಸ್ತಾರೆ ಕೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ ಎಲ್ಲಿದೆ ತೋರಿಸ್ರಿ ಯಾರಿಲ್ಲ ಅಧ್ಯಕ್ಷರೇ ಯಾರು ಇಲ್ಲ ನಿಮ್ಮ ಮಕ್ಕಳು ಅಷ್ಟೇ ಅಂತೇಳಿ ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ ನಿಮ್ಮ ಮಕ್ಕಳು ಯಾವ ಸ್ಕೂಲಿಗೆ ಕುಡಿತೀರಪ್ಪ ಈಗ ಅಧ್ಯಕ್ಷ ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿ ಇದ್ದಾರೆ ಅಂತ ಹೇಳಿ ಯಾವ ದಲಿತ ಕಾಲೋನಿ ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್ ಆಮೇಲೆ ದಲಿತ ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ ದಲಿತ ಕಾಲೋನಿಯಲ್ಲೇ ಇರಬೇಕು ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದು ಅವರು ದಲಿತ ಕಾಲೋನಿಯಲ್ಲೇ ಇರಬೇಕು ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ಇರಬೇಕು ನಮ್ಮ ಮಕ್ಕಳು ಮಾತ್ರ RSS ಹೋಗ್ಬೇಕು ನಮ್ಮ ಮಕ್ಕಳು RSS ಹೋಗ್ಬೇಕು ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮ ಮಕ್ಕಳಿಗೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದಾರೆ RSS ಬರೋದೇ ಬೇಡ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದಾರೆ ಬರೋದೇ ಬೇಡ ಯೋಗ್ಯತೆನೇ ಇಲ್ಲ ಬಿಡಿ ನಿಮಗೆ ಯೋಗ್ಯತೆ ಇಲ್ಲ ಯೋಗ್ಯತೆನೇ ಇಲ್ಲ ನೀವೇ ಆಗ್ಬೇಕ್ರಿ ನಿಮಗೆ ನಾಳೆ ಯೋಗ್ಯತೆ ಇಲ್ಲ ನಿಮಗೆ
ಬಾರಿ ಸದಾಶಿವನಗರಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಬರೋದಿಲ್ಲ. ಸದಾಶಿವನಗರಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀರ. ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ. ನಾವು ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ ಅಂತೇಳಿ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ ಗುಲ್ಬರ್ಗದಲ್ಲಿ 75 ವರ್ಷ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ ಏನಿಲ್ಲ, ಸುಮ್ಮನೆ ಎತ್ತಿದ್ಕೊಳ್ಳಿಲ್ಲ ಅಷ್ಟೇ. ಗೊತ್ತಿದೆ ನೋಡ್ರಿ, ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವ್ರಿಗೆಲ್ಲ ಬ್ಯಾನ್ ಮಾಡಿ ತೆಗಿಸಿ ಸರ್ ಅದು ಮಾಡ್ಕೊಡಿ. ನೋಡಿ ಪರವಾಗಿರೋರು ಇವರು ಪರವಾಗಿರೋರು 4% ಮುಸ್ಲಿಮರಿಗೆ ಕೊಟ್ಟಿದ್ದಾರಲ್ಲ ರಿಸರ್ವೇಶನ್, ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ್ಗೆ ಕೊಟ್ಟಿದ್ದಾರಲ್ಲ ರಿಸರ್ವೇಶನ್, ಯಾಕೆ ಕೊಟ್ಟಿದ್ದಾರೆ ಇವರು? ಅದಕ್ಕೆ ಕೊಟ್ಟಿರೋದು. ಪಾಕಿಸ್ತಾನ ನೋಡಿದ್ರಲ್ಲ, ಪಾಕಿಸ್ತಾನ ಭಾಗ ಮಾಡಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ ಹಾಳು ಮಾಡ್ಬಿಟ್ರಲ್ಲ ದೇಶನ ಹೊಡೆದ್ರು, ಹೊಡೆದ್ಬಿಟ್ರು ಅವರು. ಪ್ರಧಾನಮಂತ್ರಿ ಆಗ್ಬೇಕು ಅಂತ ದೇಶ ನೋಡಿದ್ಬಿಟ್ರು, ದೇಶ ನೋಡಿದ್ಬಿಟ್ರು, ಪಾಕಿಸ್ತಾನ ಮಾಡಿಬಿಟ್ರು. ದೇಶದ್ರೋಹಿ ಕಾಂಗ್ರೆಸ್ಸಿಗೆ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ದೇಶದ್ರೋಹಿ ಕಾಂಗ್ರೆಸ್ಸಿಗೆ ನಾವೆಲ್ಲರೂ ಆಗ್ತಾರಂತೆ. ದೇಶದಲ್ಲಿ ಶಾಂತಿ ನಿರ್ಮಾಣ ಆಗಿದೆ ನಿಮ್ಮಿಂದ. ಜೈ ಶ್ರೀರಾಮ್. ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಧಿಕ್ಕಾರ, ದಲಿತ ದ್ರೋಹಿ ಕಾಂಗ್ರೆಸ್ಸಿಗೆ ಬಾವಿಗಿಳಿರೆ. ನೀವು 1942ನಲ್ಲಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡಿದ್ದವರು. ನಿಮ್ಗೆ ಪಾಕಿಸ್ತಾನ ಯಾಕೆ ಪಾಕಿಸ್ತಾನಕ್ಕೋಸ್ಕರ ಏನ್ ಸಂಬಂಧ ಇಲ್ಲ. ಪಾಕಿಸ್ತಾನದಲ್ಲಿ ಐತೆ ಬಿಡಿ. ಪಾಕಿಸ್ತಾನ ಅಂತ ಕೂಗಬಾರ್ದಿಲ್ಲಿ. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡಬಾರ್ದು. ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು. ಏಜೆಂಟ್ಗಳು ನೀವು, ಬ್ರಿಟಿಷ್ನವ್ರ ಏಜೆಂಟ್. ಬ್ರಿಟಿಷ್ನವ್ರು ಇದ್ದಾಗ ಅವ್ರ ಜೊತೆ ಸೇರ್ಕೊಂಡಿದ್ದವರು ನೀವು. ಒಂದು 10 ನಿಮಿಷ ಮುಂದೂಡ. 10 ನಿಮಿಷಗಳ ಕಾಲ ಸದನವನ್ನ ಮುಂದಕ್ಕೆ ಹಾಕಿದ್ದೀವಿ. ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ. ಲೋಪ ಆಗಿದ್ರೆ ನಾವು ಹೇಳ್ತಿದ್ದು ಲೋಪ ಅಲ್ಲ. ನೀವು ತಿಳ್ತಾನೆ ಇದಕ್ಕೆ ಸದನ ಹಾಳು ಮಾಡಬೇಡಿ. ಇದೇನಿದು ಕರಿಲಾರ್ದ ಓದಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದ ಪಾಕಿಸ್ತಾನಿಗೆ ಹೋದ ಮೊದಲ ಪ್ರಧಾನಮಂತ್ರಿ
ಮುಗ್ಸೋಣ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ? ನೀವು ಬಿರಿಯಾನಿ ತಿನ್ಕೊಂಡು ಬರ್ತೀರಾ? ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ? ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ತೋರಿಸಿ, ಯಾವಾಗ ಆಗಿದ್ದು ಹೇಳಿ? ಅದಕ್ಕೆ ಕೊಟ್ಟಿರೋದು ಯಾವಾಗಿದ್ದು ಇದು? ಐ ಚಾಲೆಂಜ್ ಯು ಅಗೇನ್. ಆಹ್ವಾನ ಇತ್ತ, ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ. ಅದಕ್ಕೆ 4% ರಿಸರ್ವೇಶನ್. ನಾನು ಹೇಳ್ತೀನಿ, ನಾವು ಎದ್ದಿದ್ದ ಕೂತ್ಕೋಬೇಕು, ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ನೋಡಿ ಒಂದು ಪದನ ಕ್ಯಾಶಪ್ನವರು ಒಂದು ನಿಮಿಷ. ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSSನವರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಾಕೆ ನಾನು ರೂಲಿಂಗ್ ಕೊಡೋವರೆಗೆ ಎದ್ದುಕೊಳ್ತಿರಲ್ಲ, ನಾನು ತೀರ್ಪು ಕೊಡೋವರೆಗೂ ತಡ್ರಿ, ನಾನು ತೀರ್ಪು ಕೊಡೋವರೆಗೂ ತಡ್ರಿ. ಕಡತದಿಂದ ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿ. ಯಾರು ಕಡತದಿಂದ ಅದು ಅವ್ರ ವೈಯಕ್ತಿಕವಾದ್ದು, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅವ್ರ ವೈಯಕ್ತಿಕ, ಅವ್ರ ವೈಯಕ್ತಿಕ. ಅದು ನಾನು ತಗೊಳ್ಳಿ ಅಂತ ಹೇಳಕ್ ಆಗಲ್ಲ, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ವೈಯಕ್ತಿಕ RSS ಪ್ರಮುಖರಿಗೆ ನೋಡ್ರಿ, ನಾನು ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ? ಹೌದು. ಮತ್ ಕೂತ್ಕೊಳ್ರಿ. ನಾನು ಎದ್ ನಿಂತ ನೀವು ಕೂತ್ಕೋಬೇಕು. ಎತ್ತಾಕ್ತೀರಾ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ. ಇವಾಗ ಮಾಡಿ, ಏನ್ ಮಾಡ್ತೀರ ಮಾಡಿ. ನಾನು ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು ಗುರೂಜಿ RSS ಪ್ರಮುಖರಿಗೆ ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ನನ್ನ ಅಧ್ಯಕ್ಷರೇ, ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ. ಯಾವುದು ನಾವು ಹೇಳಿದ್ದೀರಾ, ಅದು ರೆಕಾರ್ಡ್ ಅಲ್ಲಿ ಹೋಗಲ್ಲ ಅಂತ ಹೇಳಿದ್ದೀರಾ, ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ಗೆ ಹೋಗಿ ಬಂದಿದ್ದಾರೆ. ಗೊತ್ತು, RSS ಬಂದಿದ್ದಾರೆ. RSS ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ, ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವರು ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ, ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ಮಾಡುವಂತ ವೇದಿಕೆ ಅಲ್ಲ, ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಮಾಡಬಾರ್ದು ಇದ್ರೆ ಆಚೆ ಕಡೆ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆಯನ್ನು ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು ಮಾಡ್ತಾ ಇದ್ದೀರಿ. ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು. ನಿಮ್ ನಾಯಕರು ಮಾತಾಡ್ತಾವ್ರು, ಅಲ್ಲಿ ಮಾತಾಡ್ತಾವ್ರೆ, ನೀನ್ ಹಿಂದ್ಗಡೆ ಹೋಗಿರಿ, ಯಾರಿಗೆ ಗೊತ್ತಾಗುತ್ತೆ? ಇಷ್ಟು ನಡೀತಾ ಇತ್ತಲ್ಲ, ಯಾವುದು ಆಚೆ ಕಡೆ ಹೋಗಕ್ಕೆ. ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ, ಮೈಕ್ರೋ ಫೈನಾನ್ಸ್ ಹಾವಳಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಾನೂನು ಸುವ್ಯವಸ್ಥೆ ಟ್ಯಾಲಿ ಕೊಡ್ತಾ ಇದ್ದಾರೆ. ನಾವು ಮೊದಲಿಗಿಂತ ಹೀಗೆ ಅಂತೇಳಿ ಹಿಂದೆ ನಾವಿದ್ದಾಗ ಹಂಗೆ ಮಾಡಿದಿರಿ, ಅದೇನ ಅಂತಲ್ಲ. ಮತ್ತೆ ನನಗೆ ಗೊತ್ತಿಲ್ಲ, ನಾನು ತಪ್ಪಿರ್ಬೋದೇನೋ ಸ್ವಲ್ಪ. ಕೇಂದ್ರದಲ್ಲಿ ಕಳೆದ 2 ವರ್ಷದಲ್ಲಿ ತಪ್ಪಸರಿನ ಚೆಕ್ ಮಾಡಿಗಳು 2 ವರ್ಷದಲ್ಲಿ ಅವರು ಕೇಂದ್ರ ಸರ್ಕಾರದ
ರಾಜ್ಯಸಭೆಯ ಸದಸ್ಯರೊಬ್ಬರ ಪ್ರಶ್ನೆಗೆ 2329 ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಯಾರು ಕೊಟ್ಟರು ನಿಮ್ಮ ಅಧಿಕಾರಿಗಳು ಚೆಕ್ ಮಾಡಿಕೊಳ್ಳಿ, ಅವ್ರು ಕೊಟ್ಟಿರುವಂತ ಮಾಹಿತಿ. ಆಮೇಲೆ ಇದರಲ್ಲೇ ಮೈಸೂರಲ್ಲೇನೆ 27 ಜನ ರೈತರ ಆತ್ಮಹತ್ಯೆ ಅಂತ ಕೊಟ್ಟಿದ್ದಾರೆ. ಅದು ಅವ್ರ ಪ್ರಶ್ನೆಗೆ ಉತ್ತರ ಬಂದಿರುವಂತದ್ದು. ನೀವು ನೋಡಿದ್ರೆ 644 ಅಂತ ಹೇಳ್ತಾ ಇದ್ದೀರಾ. ನನಗಿವೆಲ್ಲ ನೋಡಿದ್ಮೇಲೆ ಮುಖ್ಯಮಂತ್ರಿಗಳು ಈ ಒಂದು ಗವರ್ನರ್ ಅವರಿಗೆ ಬಾಯಲ್ಲಿ ಸುಳ್ಳುಗಳನ್ನ ಹೇಳಿಸಿದ್ದಾರೆ. ಒಂದು ರೀತಿ ಗವರ್ನರ್ಗೆ ಅವಮಾನ. ಗವರ್ನರ್ ಆಫೀಸ್ಗೆ ಬಾಂಗ್ಲಾದೇಶದ ಅಧ್ಯಕ್ಷರಿಗೆ ಹೆಂಗಾಯ್ತು ಹಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ನಾನು ಹೇಳಿದ್ದೆ, ಅದ್ರ ಬಗ್ಗೆನೂ ಅವ್ರ ಪ್ರಸ್ತಾವ ಇಲ್ಲ. ಒಂದು ಗವರ್ನರ್ಗೆ ಒಂದ್ ಕಡೆ ಬೆದರಿಕೆ, ಇನ್ನೊಂದ್ ಕಡೆ ಅವ್ರನ್ನೇ ಕರ್ಕೊಂಡ್ಬಂದು ಈ ಸರ್ಕಾರ ನಾವು ಅದನ್ನ ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳಿ ಬೊಗಳೆಗಳನ್ನ ಬಿಡಿಸಿದ್ದಾರೆ. ಈ ಒಂದು ಗವರ್ನರ್ ಅವರ ಸ್ಪೀಚ್ ಅಲ್ಲಿ ನನಗನ್ಸ್ತತೆ ಅವ್ರ ಕೈಲಿ ಬಲವಂತವಾಗಿ ಇಷ್ಟೆಲ್ಲವನ್ನ ಹೇಳಿಸಿದ್ದಾರೆ. ನನಗೆ ಅನ್ಸೋ ಪ್ರಕಾರ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬಿಸಿ ಬೆಲೆ ಏರಿಕೆಯಿಂದ ತತ್ತರಿಸೋ ರೀತಿಯಲ್ಲಿ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತೂ ಕೇಳೋರಿಲ್ಲ. ಒಂದು ರೀತಿ ರಾಜ್ಯದ ಜನತೆಗೆ ಬೆನ್ನಿಗೆ ಚೂರಿ ಹಾಕುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇವತ್ತು ಏನು ಅವರು ಬಜೆಟ್ ಮೇಲೆ ಹೇಳಿದ್ದಾರೆ, ಇದು ತಪ್ಪು ದಾರಿಗೆಳೆಯುವಂಥದ್ದು. ಗವರ್ನರ್ ಕೈಲಿ ತಪ್ಪುಗಳನ್ನ ಹೇಳಿಸಿದ್ದಾರೆ. ಅದೃಷ್ಟಿಯಿಂದ ಈಗ ನಾವು ಇದನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಮನೆ ಮುಖ್ಯಮಂತ್ರಿಗಳು ಅಧ್ಯಕ್ಷರೇ, ಈ